All my friends, welcome to Learn Code with Tech Channel. ಹಿಂದಿನ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಟು ಸಿ, ಹಿಸ್ಟ್ರಿ ಆಫ್ ಸಿ ಅಂಡ್ ಫೀಚರ್ಸ್ ಆಫ್ ದಿ ಹೌ ಟು ವರ್ಕ್ ಸಿ ಅಂಡ್ ಒಂದು ಪ್ರಾಕ್ಟಿಕಲ್ ಪ್ರೋಗ್ರಾಮ್ ನ ತೋರಿಸಿದ್ದೆ ಗೈಸ್. ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಎಲಿಮೆಂಟ್ ಆಫ್ ಸಿ ಪ್ರೋಗ್ರಾಮಿಂಗ್ ಅಂಡ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಎರಡು ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಅಂತೂ 5 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಗೆ ಕೇಳ್ತಾನೆ ಇರ್ತಾರೆ ಯಾವಾಗಲೂ ಎಕ್ಸಾಮಿಗೆ. ಎರಡು ಇಂಪಾರ್ಟೆಂಟ್. ಈ ನೋಟ್ಸ್ ನ This notes is available for my Telegram channel. Telegram channel ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಗೈಸ್. ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಟೆಲಿಗ್ರಾಮಿಗೆ ಹೋಗುತ್ತೆ. ಅಲ್ಲಿ ನಾನು ಇದನ್ನ ಹಾಕಿರ್ತೀನಿ, ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಅಂತ ಹಾಕಿರ್ತೀನಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಅದರಲ್ಲಿ ಇದೆಲ್ಲ ಇದೆ, ಈ ನೋಟ್ಸ್ ಸಿಗುತ್ತೆ ಗೈಸ್. ನಾನು ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಗೈಸ್, ನೀವು ನೋಡ್ಕೊಂತ ಹೋಗಿ. ಫಸ್ಟ್ ಬೇಸಿಕ್ ಎಲಿಮೆಂಟ್ ಆಫ್ ಸಿ ಪ್ರೋಗ್ರಾಮಿಂಗ್. ಫಸ್ಟ್ ಒನ್ ಕ್ಯಾರೆಕ್ಟರ್ ಸೆಟ್. ಕ್ಯಾರೆಕ್ಟರ್ ಸೆಟ್ ಅಂದ್ರೆ ಏನು ಅಂತ ಇಲ್ಲಿ ಇಷ್ಟೊಂದಿದೆ, ನಾನು ಹೇಳ್ತೀನಿ ಗೈಸ್, ಸಿಂಪಲ್ ಆಗಿ ಹೇಳ್ತೀನಿ. ಕ್ಯಾರೆಕ್ಟರ್ ಸೆಟ್ ಡಿನೋಟ್ಸ್ ಆನ್ ಆಲ್ಫಾಬೆಟ್ಸ್ ಇರಬೇಕು, ಡಿಜಿಟ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ದಟ್ ಆರ್ ಯೂಸ್ಡ್ ರೆಪ್ರೆಸೆಂಟ್ ಇನ್ಫಾರ್ಮೇಶನ್. ಈ ಆಲ್ಫಾಬೆಟ್ಸ್, ಡಿಜಿಟ್ಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ ಇವು ಮೂರು ಇರೋದು, ಮತ್ತೆ ಇದನ್ನ ರೆಪ್ರೆಸೆಂಟ್ ಇನ್ಫಾರ್ಮೇಶನ್ ಗೆ ಯೂಸ್ ಮಾಡಬೇಕು. ಇದನ್ನ ಕ್ಯಾರೆಕ್ಟರ್ ಸೆಟ್ ಅಂತಾರೆ ಗೈಸ್. ಏನು ಆಲ್ಫಾಬೆಟ್ಸ್, ಡಿಜಿಟ್ಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್, ಇವು ಮೂರು ಲೈನ್ ಅನ್ನು ನೀವು ಅಂಡರ್ಲೈನ್ ಮಾಡ್ಬೇಕಾಗುತ್ತೆ. ಆಲ್ಫಾಬೆಟ್ಸ್, ಡಿಜಿಟ್ಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್. ಇಲ್ಲಿ ನೋಡಿ ಗೈಸ್, ಆಲ್ಫಾಬೆಟ್ಸ್ ಎ ಟು ಝೆಡ್, ಕ್ಯಾಪಿಟಲ್ ಎ ಟು ಝೆಡ್, ಸ್ಮಾಲ್ ಎ ಟು ಝೆಡ್. ಆಮೇಲೆ ಡಿಜಿಟ್ಸ್ 0 to 9. ಆಲ್ಫಾಬೆಟ್ಸ್, ಡಿಜಿಟ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ನೀವು ಕೀಬೋರ್ಡ್ ಅಲ್ಲಿ ಅಥವಾ ನೀವು ಫೋನ್ ಯೂಸ್ ಮಾಡ್ತಾರಲ್ಲೇ ಇರ್ಬೋದು. ಇದು ಫ್ಲವರ್ ಬಕೆಟ್ ಆಗಿರ್ಬೋದು, ಕಾಮ ಆಗಿರ್ಬೋದು, ಇನ್ವೆಂಟೆಡ್ ಕಾಮ ಆಗಿರ್ಬೋದು, ಡಬಲ್ ಕೋಡ್ ಆಗಿರ್ಬೋದು, ಸ್ಲಾಶ್ ಆಗಿರ್ಬೋದು, ಆರ್ ಆಗಿರ್ಬೋದು, ಸ್ಲಾಶ್ ಎನ್ ಆಗಿರ್ಬೋದು, ಆ್ಯಂಡ್ ಆಗಿರ್ಬೋದು, ಆಂಪರ್ಸೆಂಟ್ ಆಗಿರ್ಬೋದು, ಡಾಲರ್ ಸಿಂಬಲ್ ಆಗಿರ್ಬೋದು, ಸೆಮಿಕೋಲನ್ ಆಗಿರ್ಬೋದು, ಎಲ್ಲದು ಸ್ಪೆಷಲ್ ಕ್ಯಾರೆಕ್ಟರ್ ಗೈಸ್. ಇದಿಷ್ಟು ಕ್ಯಾರೆಕ್ಟರ್ ಸೆಟ್ ಅಂತ ಕರೀತಾರೆ. ನೆಕ್ಸ್ಟ್ ಕೀವರ್ಡ್ ಆರ್ ರಿಸರ್ವ್ ವರ್ಡ್. ಕೀವರ್ಡ್ ಅಂತಾನು ಕರೀತಾರೆ, ರಿಸರ್ವ್ ವರ್ಡ್ ಅಂತ ಕರೀತಾರೆ. ಕೀವರ್ಡ್ ಅಂದ್ರೆ ಕೀವರ್ಡ್ ಆರ್ ಆಲ್ಸೋ known as a reserve word. All reserve keyword have fixed. Keyword also known as a reserve word. Keyword ಅಂದ್ರೇನೆ ರಿಸರ್ವ್ ವರ್ಡ್, ಆದ್ರೆ ಫಿಕ್ಸ್ಡ್ ಆಗಿರುತ್ತೆ. ಏನೇ ಆದ್ರೂ ವ್ಯಾಲ್ಯೂ ಫಿಕ್ಸ್ಡ್ ಮೀನಿಂಗ್ ಆಗಿರುತ್ತೆ. And those meanings cannot be changed ಸಿ ಲ್ಯಾಂಗ್ವೇಜ್. ಯಾವುದೇ ಮೀನಿಂಗ್ ಚೇಂಜ್ ಆಗಲ್ಲ ಸಿ ಲ್ಯಾಂಗ್ವೇಜ್ ಅಲ್ಲಿ. ಮತ್ತೆ ಲೋವರ್ ಕೇಸ್, ಅಪ್ಪರ್ ಕೇಸ್ ಇರುತ್ತೆ. ದೇರ್ ಆರ್ 32 keywords ಆರ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓನ್ಲಿ ಯೂಸ್ಡ್ 31 keywords. 31 ಕೀವರ್ಡ್ ನ ಯೂಸ್ ಮಾಡ್ತಾರೆ ಗೈಸ್. ಇದನ್ನು ಬರಿಬೇಕಾಗುತ್ತೆ. ಇದು ಟೋಕನ್ಸ್ ಅಲ್ಲೂ ಬರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟೋಕನ್ಸ್ ನ. ಇದ್ರಲ್ಲಿ ನೋಡಿ ಗೈಸ್, ಇದು ಆಟೋ ಏನ್ ಬರಲ್ಲ, ಇನಮ್ ಬರುತ್ತೆ, ಶಾರ್ಟ್ ಬರುತ್ತೆ ಬೇರೆ. ಮತ್ತೆ ಡಬಲ್ ಅಂದ್ರೆ ಡಬಲ್ದು ಇದು ಇಂಟು, ಆಮೇಲೆ ಅನ್ಸೈನ್ಡ್, ಡುವೈಲ್ ಲೂಪ್ ಎಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಗೈಸ್. ಈಗ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ಇಂಟ್ ಅಂದ್ರೆ ಇಂಟೀಜರ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 10 ಆತರ. ಕಂಟಿನ್ಯೂ ಅಂದ್ರೆ ಅಲ್ಲಿಗೆ ಬ್ರೇಕ್ ಆಗಬಾರ್ದು, ಕಂಟಿನ್ಯೂ ಆಗಬೇಕು. ಇಫ್ ಕಂಡೀಷನ್ ಅಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಸೆಕೆಂಡ್ ಪಿ ಯು ಅಲ್ಲಿ ಇಫ್ ಕಂಡೀಷನ್ ಎಲ್ಲ ಗೊತ್ತಿರುತ್ತೆ. ಎನ್ ಗ್ರೇಟರ್ ದೆನ್ ಈಕ್ವಲ್ ಟು 0, ಎನ್ ಲೆಸರ್ ದೆನ್ ಈಕ್ವಲ್ ಟು 0, ಆ ತರ ಕಂಡೀಷನ್ ಕೊಡೋದು. ಸ್ಟ್ರಕ್ಟ್ ಅಂದ್ರೆ ಒಂದು ಸ್ಟ್ರಕ್ಚರ್ ಒಳಗಡೆ ಬರೆಯೋದು. ಕ್ಯಾರ್ ಅಂದ್ರೆ ನೇಮ್ಗಳನ್ನ ಸ್ಟ್ರಿಂಗ್ಸ್ ನೆಲ್ಲ ತಗೊಳ್ಳೋದು. ಫಾರ್ ಅಂದ್ರೆ ಒಂದು ಫಾರ್ ಲೂಪ್ ಹಾಕೋದು. ಲೂಪ್ಗೋಸ್ಕರ ಫಾರ್ ಅನ್ನೋ ಕೀವರ್ಡ್ ನ ಬಳಸ್ತೀವಿ. i is equal to 0 ಅಂದ್ರೆ ಇನಿಷಿಯಲೈಸೇಷನ್, ಡಿಕ್ರಿಮೆಂಟ್, ಇನ್ಕ್ರಿಮೆಂಟ್ ಅಂಡ್ ಕಂಡೀಷನ್ ಇಷ್ಟೇನೋ ಇರುತ್ತೆ. ಫಸ್ಟ್ ಲೂಪ್ ಚೆಕ್ ಆಗುತ್ತೆ, ನೆಕ್ಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ, ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟ್ಯಾಟಿಕ್ ಇದು. ಆಮೇಲೆ ಬ್ರೇಕ್ ಅಂದ್ರೆ ಲೂಪ್ ಇಂದ ಹೊರಗೆ ಬರೋಕೆ. ಎಕ್ಸ್ಟರ್ನ್, ಸೈನ್ಡ್, ವೈಲ್ ಲೂಪ್ ಕಂಡೀಷನ್ ಕೊಡೋಕೆ. ಮತ್ತೆ ಇನ್ಫಿನಿಟ್ ಲೂಪ್ ಅಂತಾನೆ ಕರೀತಾರೆ. ಎಲ್ಸ್ ಇದಲ್ದಿತಿ ಅದು ಅಂತ. ರಿಟರ್ನ್ ಅನ್ನೋದು ಅಂದ್ರೆ ಲಾಸ್ಟ್ ಗೆ ರಿಟರ್ನ್ 0 ಅಂತ ಕೊಡ್ತೀರಿ, ರಿಟರ್ನ್ 1 ಅಂತ ಕೊಡ್ತೀರಿ. ರಿಟರ್ನ್ ಏನ್ ರಿಟರ್ನ್ ಮಾಡ್ಬೇಕು ಅದು. ವಾಯ್ಡ್ ಅನ್ನೋದು ಇಲ್ಲಿ ಹೆಚ್ಚಿಗೆ
ವಾಯ್ಡ್ ಮೈನ್ ಅಂದ್ರೆ ಮೈನ್ ಫಂಕ್ಷನ್ ಅಲ್ಲಿ ಬಳಸ್ತಾರೆ ಕೀವರ್ಡ್ ನ ವಾಯ್ಡ್ ಮತ್ತೆ ಇಂಟ್ ಮೈನ್ ಹಾಕ್ರೆ ರಿಟರ್ನ್ 0 ಹಾಕ್ಬೇಕು, ವಾಯ್ಡ್ ಮೈನ್ ಹಾಕ್ರೆ ಏನು ಬೇಡ. ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಅದೊಂದು ಇನ್ಪುಟ್ ಮತ್ತೆ ಔಟ್ಪುಟ್ ಫಂಕ್ಷನ್ಸ್. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಲಾಂಗ್ ಯೂನಿಯನ್ ಸ್ವಿಚ್ ಕೇಸಸ್ ಇದೆಲ್ಲ ತುಂಬಾ ಇದೆ. ಗೋ ಇದನ್ನೆಲ್ಲ ಒಂದ್ಸತಿ ಇಷ್ಟೆಲ್ಲ ಬರಿಬೇಕಂತೆಲ್ಲ ಒಂದು 7-8 ಬರೆದು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಐಡೆಂಟಿಫೈರ್ಸ್ ನೆಕ್ಸ್ಟ್ ಐಡೆಂಟಿಫೈರ್ಸ್ ಗೈಸ್ 3 ಇದು ಐಡೆಂಟಿಫೈರ್ಸ್ ಅಂದ್ರೆ ಏನಂದ್ರೆ ಗೈಸ್, ಐಡೆಂಟಿಫೈರ್ಸ್ ಆರ್ ಯೂಸರ್ ಡಿಫೈನ್ ನೇಮ್ಸ್. ಇದಿಷ್ಟು ಫಸ್ಟ್ ಲೈನಲ್ಲಿ ಇದು ಇರಲೇಬೇಕು. ಐಡೆಂಟಿಫೈರ್ಸ್ ಆರ್ ಯೂಸರ್ ಡಿಫೈನ್ ನೇಮ್ಸ್. ಐಡೆಂಟಿಫೈರ್ಸ್ ರೆಫರ್ ಟು ದ ನೇಮ್ಸ್ ಆಫ್ ವೇರಿಯಬಲ್, ಫಂಕ್ಷನ್ಸ್, arrays, ಕಾನ್ಸ್ಟೆಂಟ್ ಎಕ್ಸೆಟ್ರಾ ಕ್ರಿಯೇಟೆಡ್ ಬೈ ದ ಪ್ರೋಗ್ರಾಮರ್. ಇದಿಷ್ಟನ್ನ ಬರಿಬೇಕು. ಐಡೆಂಟಿಫೈರ್ಸ್ ಆರ್ ಯೂಸರ್ ಡಿಫೈನ್ ನೇಮ್ಸ್ ಆಫ್ ವೇರಿಯಬಲ್, ಫಂಕ್ಷನ್ಸ್, ಅರೇಸ್, ಕಾನ್ಸ್ಟೆಂಟ್ ಇದೆಲ್ಲ ಐಡೆಂಟಿಫೈರ್ಸ್ ಅಂತ ಕರೀತಾರೆ ಗೈಸ್. ಎಕ್ಸಾಂಪಲ್ ಅಂತ ನೋಡೋದಾದ್ರೆ ಇಲ್ಲಿ ಅಕೌಂಟ್ ನಂಬರ್, ನೇಮ್, ಬ್ಯಾಲೆನ್ಸ್ ಇದೆಲ್ಲ ಎಕ್ಸಾಂಪಲ್. ಈಗ ಇದು ರೂಲ್ಸ್, ಇದು ಇಲ್ಲಿಂದ ಇಲ್ಲಿ 1 2 3 4 5 ಇದೆಯಲ್ಲ, ಇದು ರೂಲ್ಸ್ ಗೈಸ್. ರೂಲ್ಸ್ ನ ಹೇಳ್ತೀನಿ ನೋಡಿ ಗೈಸ್. ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಆನ್ ಆಲ್ಫಾಬೆಟ್ಸ್ followed by letters or digits. ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಆಲ್ಫಾಬೆಟ್ಸ್ ಫಾಲೋಡ್ ಬೈ ಲೆಟರ್ಸ್ ಆಗಿರ್ಬೇಕು ಇಲ್ಲ ಡಿಜಿಟ್ಸ್ ಆಗಿರ್ಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಆರ್ ನಾಟ್ ಅಲೌಡ್. ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ಅಲೌಡ್ ಇರಲ್ಲ. ನಾನು ಎಲ್ಲಿದ್ದಂಗೆ ಹೇಳ್ತಾ ಇಲ್ಲ, ನನ್ನ ಇದರಲ್ಲಿ ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ನೋಡ್ಕೊಳ್ಳಿ, ಇದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಗೈಸ್. ನಾನು ನನಗೆ ಅರ್ಥ ಆಗಿದ್ದು ನಿಮಗೆ ಹೇಳ್ತೀನಿ. ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಆನ್ ಆಲ್ಫಾಬೆಟ್ಸ್ ಬೈ ಲೆಟರ್ ಆರ್ ಡಿಜಿಟ್ಸ್. ಫಸ್ಟ್ ಕ್ಯಾರೆಕ್ಟರ್ ಆಲ್ಫಾಬೆಟ್ ಆಗಿರ್ಬೇಕು ಮತ್ತೆ ಲೆಟರ್ಸ್ ಮತ್ತೆ ಡಿಜಿಟ್ಸ್ ಆಗಿರ್ಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಆರ್ ನಾಟ್ ಅಲೌಡ್ ಎಕ್ಸ್ಪೆಕ್ಟ್ ಅಂಡರ್ಸ್ಕೋರ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಂಡರ್ಸ್ಕೋರ್ ಅಂತ ಇದೆ, ಅಂಡರ್ಸ್ಕೋರ್ ಮಾತ್ರ ಅಲೌಡ್ ಆಗುತ್ತೆ. ಮತ್ತೆ ಯಾವ್ದು ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಂಡ್ ಆಂಪರ್ಸೆಂಟ್ ಯಾವ್ದು ಸ್ಪೆಷಲ್ ಕ್ಯಾರೆಕ್ಟರ್ ಐಡೆಂಟಿಫೈರ್ಸ್ ಅಲ್ಲಿ ಅಲೌಡ್ ಇರಲ್ಲ. ನೆಕ್ಸ್ಟ್ ಇಟ್ ಕೆನಾಟ್ ಬಿ ಕೀವರ್ಡ್. ಇದು ಕೀವರ್ಡ್ ಅಲ್ಲ. ವೈಟ್ ಸ್ಪೇಸ್ ಇಟ್ ಶುಡ್ ನಾಟ್ ಕಂಟೈನ್ ವೈಟ್ ಸ್ಪೇಸ್ ಅಂದ್ರೆ ಸ್ಪೇಸ್ ಕೊಡಂಗಿಲ್ಲ, ಅಂಡರ್ಸ್ಕೋರ್ ಹಾಕ್ಲೇಬೇಕು. ನೆಕ್ಸ್ಟ್ ಓನ್ಲಿ ಫಸ್ಟ್ 31 ಕ್ಯಾರೆಕ್ಟರ್ ಆರ್ ಸಿಗ್ನಿಫಿಕೆಂಟ್ಸ್ ಅಂದ್ರೆ 31 ಕ್ಯಾರೆಕ್ಟರ್ ಅಂದ್ರೆ 31 ಕ್ಯಾರೆಕ್ಟರ್ ಆರ್ ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್ ಈಗ ಕೀವರ್ಡ್ಸ್ ಅಂತ ಇದೆಯಲ್ಲ, ಅದ್ರಲ್ಲಿ 31 ಕ್ಯಾರೆಕ್ಟರ್ ಮಾತ್ರ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಮತ್ತೆ ಅಪ್ಪರ್ ಕೇಸ್ ಅಂಡ್ ಲೋಯರ್ ಕೇಸ್ ಬೋತ್ ಆರ್ ಅಲೌಡ್. ಅಂದ್ರೆ ಅದನ್ನೇ ಕೇಸ್ ಸೆನ್ಸಿಟಿವ್ ಅಂತ ಇಲ್ಲಿ ಕರ್ತಿದ್ದಾರೆ ನೋಡಿ. ಸಿ ಇಸ್ ಎ ಕೇಸ್ ಸೆನ್ಸಿಟಿವ್. ಸಿ ಲ್ಯಾಂಗ್ವೇಜ್ ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಇನ್ ಐಡೆಂಟಿಫೈರ್ಸ್ ನೇಮ್. ಐಡೆಂಟಿಫೈರ್ಸ್ ನೇಮ್ ಅಲ್ಲಿ ಇದನ್ನ ಯೂಸ್ ಮಾಡಂಗಿಲ್ಲ, ಯಾವ್ದನ್ನ ಕೀವರ್ಡ್ಸ್ ನ. ನೆಕ್ಸ್ಟ್ ಟೋಕನ್ಸ್ ಅಂದ್ರೆ ಏನೆಲ್ಲ ಬೇಸಿಕ್ ಎಲಿಮೆಂಟ್ ಹೇಳ್ತೀನಿ ಗೈಸ್. ಟೋಕನ್ಸ್ ಅಂದ್ರೆ each individual character or units used in a C program are termed or as tokens. ಏನಂದ್ರೆ ಈಚ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಆರ್ ಯೂನಿಟ್ಸ್ ಇದನ್ನೇ ಟೋಕನ್ಸ್ ಅಂತ ಕರೀತಾರೆ. ಫಾರ್ ದೇರ್ ಆರ್ 4 ಟೈಪ್ಸ್ ಇದೆ. 4 ಟೈಪ್ಸ್ ಏನೋ ಇದೆ ಗೈಸ್. ಇದು 4 ಟೈಪ್ಸ್ ಏನೋ ಇದೆ. ಒಂದು ಕೀವರ್ಡ್ಸ್, ಐಡೆಂಟಿಫೈರ್ಸ್, ಕಾನ್ಸ್ಟೆಂಟ್, ಆಪರೇಟರ್ಸ್. ಇದಿಷ್ಟೊಂದಿದೆ, ಇಷ್ಟೆಲ್ಲ ಬೇಡ. ಕೀವರ್ಡ್ಸ್, ಐಡೆಂಟಿಫೈರ್ಸ್, ಕಾನ್ಸ್ಟೆಂಟ್, ಆಪರೇಟರ್ಸ್ ಅಂದ್ರೆ ಏನಿಲ್ಲ ವೇರಿಯಬಲ್ ಅಂತಾನು ಕರೀತಾರೆ. ನೆಕ್ಸ್ಟ್ ಇದಿಷ್ಟೇನು ಸಿ ಟೋಕನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದಿಷ್ಟನ್ನು ಟೋಕನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಐಡೆಂಟಿಫೈರ್ಸ್ ಬಗ್ಗೆ ಹೇಳಿದ್ದೀನಿ, ಐಡೆಂಟಿಫೈರ್ಸ್ ಬರುತ್ತೆ. ಕೀವರ್ಡ್ ಬಗ್ಗೆನೂ ಹೇಳಿದ್ದೀನಿ, ಅದೆರಡು ಬರುತ್ತೆ. ಇನ್ನು ಆಪರೇಟರ್ ಮತ್ತೆ ಕಾನ್ಸ್ಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ, ಆಪರೇಟರ್ ಅಂದ್ರೆ ಅದು ವೇರಿಯಬಲ್ ಡಸ್ ನಾಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ಆಪರೇಟರ್ ಅಂತ ಅಂತಾರೆ. ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಫಿಕ್ಸ್ಡ್ ವ್ಯಾಲ್ಯೂ ಆಗೇ ಇರುತ್ತೆ, ವ್ಯಾಲ್ಯೂ ಏನೇ ಆದ್ರೂ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಪೈ ಆರ್ ಸ್ಕ್ವೇರ್, ಪೈ ವ್ಯಾಲ್ಯೂ 3,142 ಅದು ಏನಾದ್ರೂ ವ್ಯಾಲ್ಯೂ ಚೇಂಜ್ ಆಗಲ್ಲ, ಅದನ್ನ ಕಾನ್ಸ್ಟೆಂಟ್ ಅಂತ ಕರೀತಾರೆ ಗೈಸ್. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಇದನ್ನ ಹೇಳ್ತೀನಿ ಗೈಸ್.
ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಇದು ವೆರಿ 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 ಇಂಪಾರ್ಟೆಂಟ್. ಇದು ಕೊಡ್ತಾರೆ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್, ಡಾಕ್ಯುಮೆಂಟೇಶನ್ ಸೆಕ್ಷನ್. ಈಗ ಎಷ್ಟು 6 ಆರ್ ಡಾಕ್ಯುಮೆಂಟೇಶನ್ ಸೆಕ್ಷನ್, ಮಲ್ಟಿಪಲ್ ಲೈನ್ ಕಮೆಂಟ್, ಲೈನ್ ಸೆಕ್ಷನ್. 6 ಏನೋ ಇದೆ ಗೈಸ್ ಡಾಕ್ಯುಮೆಂಟೇಶನ್ ಸೆಕ್ಷನ್. ಫಸ್ಟ್ ಇದು ಸೆಕ್ಷನ್ ಡಾಕ್ಯುಮೆಂಟೇಶನ್ ಸೆಕ್ಷನ್. ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂದ್ರೆ ಗೈಸ್, ಈಗ ನೀವು ಫೈಲಿಗೆ ಏನ್ ನೇಮ್ ಕೊಡ್ತೀರಿ, ಲೈಕ್ ದ ಡಾಕ್ಯುಮೆಂಟೇಶನ್ ಸೆಕ್ಷನ್ ಇಸ್ ಕ್ರಿಯೇಟೆಡ್ ಬೈ ಯೂಸಿಂಗ್ ದ ಕಮೆಂಟ್ ಲೈನ್ಸ್. ಕಮೆಂಟ್ ಲೈನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕಮೆಂಟ್ ಲೈನ್ ಅಲ್ಲಿ ಪ್ರೋಗ್ರಾಮ್ ನೇಮು, ಎ ಪ್ರೋಗ್ರಾಮ್ ಡಿಸ್ಪ್ಲೇ ದ ನೇಮ್ಸ್ ಅಂತ ಹಾಕೋದು. ಪ್ರೋಗ್ರಾಮ್ ಬೈ ಯಾರ ಹೆಸರು ಅಂತ ಹಾಕ್ತೀರಿ, ಡೇಟ್ ಹಾಕ್ತೀರಿ, ಮತ್ತೆ ಫೈಲ್ ನೇಮ್ ಏನ್ ಕೊಡ್ತೀರೋ ಅಷ್ಟನ್ನ ಕಮೆಂಟ್ ಲೈನ್ ಅಲ್ಲಿ ಬರೀಬೇಕು. ಯಾವುದೇ ಪ್ರೋಗ್ರಾಮ್ ಬರೀಬೇಕಾಗಿದ್ರು ಇದನ್ನ ಕಮೆಂಟ್ ಲೈನ್ ಅಲ್ಲಿ ಬರೀಬೇಕು. ಅಂದ್ರೆ ಸಿಂಗಲ್ ಕಮೆಂಟ್ ಲೈನ್ ಅಂದ್ರೆ ಈ ತರ ಇಲ್ಲಿದೆಯಲ್ಲ, ಈ ತರ ಇದು ಸಿಂಗಲ್ ಲೈನ್ ಕಮೆಂಟ್. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ, ದಿಸ್ ಇಸ್ ಜಸ್ಟ್ ಟೆಸ್ಟಿಂಗ್ ಅಂತ. ಈ ತರ ಇದು ಸಿಂಗಲ್ ಕಮೆಂಟ್ ಲೈನಿಗೋಸ್ಕರ ಬರ್ತದೆ. ಇದು ಮಲ್ಟಿಪಲ್ ಕಮೆಂಟ್ ಲೈನ್ ಅಂದ್ರೆ ಈ ತರ ಸ್ಲಾಶ್ ಸ್ಟಾರ್ ಹಾಕ್ತಾರೆ ಮಲ್ಟಿಪಲ್ ಕಮೆಂಟ್ ಲೈನ್. ಇದು ಮಲ್ಟಿಪಲ್ ಕಮೆಂಟ್ ಲೈನ್ ಅಂದ್ರೆ ಜಾಸ್ತಿ ಕಮೆಂಟ್ ನ ಬರೆಯಕ್ಕೆ. ಇದರಲ್ಲಿ 2 ಟೈಪ್ಸ್. ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಲ್ಲಿ ಸಿಂಗಲ್ ಲೈನ್ ಕಮೆಂಟ್, ಮಲ್ಟಿಪಲ್ ಲೈನ್ ಕಮೆಂಟ್. ಲಿಂಕ್ ಸೆಕ್ಷನ್ ನೆಕ್ಸ್ಟ್ ಬರೋದು. ಲಿಂಕ್ ಸೆಕ್ಷನ್ ಅಂದ್ರೆ this is a part of the code is used to declare all the header files that will be used in the program. The process of combining the code for specified header file and into an object file. ಅಂದ್ರೆ ಗೈಸ್ ಇದು ಪ್ರಿಡಿಫೈನ್ ಆಗಿರುತ್ತೆ ಫೈಲ್, ಹೆಡರ್ ಫೈಲ್ ಅಲ್ಲ ಇರುತ್ತಲ್ಲ ಗೈಸ್. ಅಂದ್ರೆ ಈಗ ಇದು ನೀವು #student.h ಲೈಬ್ರರಿ ಫಂಕ್ಷನ್ ಅಂತ ಕರೀತಾರಲ್ಲ ಗೈಸ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ math.h ಫಂಕ್ಷನ್, ಲೈಬ್ರರಿ ಫಂಕ್ಷನ್, ಇದನ್ನೆಲ್ಲ ಲಿಂಕ್ ಸೆಕ್ಷನ್ ಅಂತ ಕರೀತಾರೆ. ಡಾಕ್ಯುಮೆಂಟೇಶನ್ ಸೆಕ್ಷನ್ ಆಯ್ತು, ಲಿಂಕ್ ಸೆಕ್ಷನ್ ಆಯ್ತು. ಈಗ ಡೆಫಿನೇಷನ್ ಸೆಕ್ಷನ್ ಅಂದ್ರೆ ಗೈಸ್, in this section we define symbolic constant. The keyword define is used in this part. In this section we define symbolic constant. The keyword define is used in this part. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಡೆಫಿನೇಷನ್ ಸೆಕ್ಷನ್ is used to define symbol constant which we cannot to include the program. ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಗೈಸ್. ಇದು ಡೆಫಿನೇಷನ್ ಪೈ ವ್ಯಾಲ್ಯೂ ಡೆಫಿನೇಷನ್ ಅಂತ ಕೊಡೋದು, ಅದು ಮೇಲೆ ಹೆಡರ್ ಫೈಲ್ ಅಲ್ಲಿ ಕೊಡೋದು, ಅದು ಚೇಂಜ್ ಆಗಲ್ಲ ವ್ಯಾಲ್ಯೂ. ಗ್ಲೋಬಲ್ ಡಿಕ್ಲರೇಷನ್ ಅಂದ್ರೆ ಏನಿಲ್ಲ, ವೈಡ್ ಮೈನ್ ಕಿಂತ ಮೇಲೆ ಏನೇ ವೇರಿಯಬಲ್, ವೈಡ್ ಮೈನ್ ಅಂತ ಇರುತ್ತೆ, ವೈಡ್ ಮೈನ್ ಕಿಂತ ಮೇಲೆ ಏನೇ ಗ್ಲೋಬಲ್ ಡಿಕ್ಲರೇಷನ್ ವೇರಿಯಬಲ್ ನ ಡಿಕ್ಲೇರ್ ಮಾಡಿದ್ರೆ ಅದು ಗ್ಲೋಬಲ್ ಡಿಕ್ಲರೇಷನ್ ಅಂತ ಕರೀತಾರೆ ಗೈಸ್. ಮೇನ್ ಫಂಕ್ಷನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮೈನ್ ಫಂಕ್ಷನ್ ಅಂದ್ರೆ ಮೈನ್, ಈಗ ವೈಡ್ ಮೈನ್ ಅಂತ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಗೈಸ್, ಅದು ಮೈನ್ ಫಂಕ್ಷನ್ ಅಂತ ಕರೀತಾರೆ. Every C program needs to have a functions. Each main function for there are 2 types. ನೋಡಿ ಗೈಸ್, ಕ್ಲೋಸಿಂಗ್ 2 ಟೈಪ್ಸ್ ಏನೋ ಇದೆ, ಎಕ್ಸಿಕ್ಯೂಟಬಲ್ ಮತ್ತೆ ಡಿಕ್ಲೇರಬಲ್. ಎಕ್ಸಿಕ್ಯೂಟಬಲ್ ಪಾರ್ಟ್, ಡಿಕ್ಲೇರೇಷನ್ ಪಾರ್ಟ್ ಅಂತ. ಡಿಕ್ಲೇರೇಷನ್ ಅಂದ್ರೆ ನೀವು ವೇರಿಯಬಲ್ ಡಿಕ್ಲೇರ್ ಮಾಡೋದು. ಎಕ್ಸಿಕ್ಯೂಟಬಲ್ ಅಂದ್ರೆ ಮೇನ್ ಫಂಕ್ಷನ್ ಒಳಗಡೆ ಇರುತ್ತಲ್ಲ, ಅಂದ್ರೆ ಕರ್ಲಿ ಬ್ರೇಸಸ್ ಓಪನ್ ಆಗಿ ಕರ್ಲಿ ಬ್ರೇಸಸ್ ಕ್ಲೋಸ್ ಆಗಿರುತ್ತಲ್ಲ, ಅಂದ್ರೆ ಕರ್ಲಿ ಬ್ರೇಸಸ್ ಅಂದ್ರೆ ಫ್ಲವರ್ ಬಕೆಟ್, ಅದನ್ನ ಎಕ್ಸಿಕ್ಯೂಟಬಲ್ ಪಾರ್ಟ್ ಅಂತ ಕರೀತಾರೆ ಗೈಸ್. ಅದು ಎಕ್ಸಿಕ್ಯೂಟ್ ಆಗುತ್ತೆ ಈ ತರ ನೋಡಿ. ಡಿಕ್ಲೇರೇಷನ್ ಪಾರ್ಟ್ ಇದು ಡಿಕ್ಲೇರೇಷನ್ ಪಾರ್ಟ್ ಆಗಿರುತ್ತೆ, ಎಕ್ಸಿಕ್ಯೂಟರ್ ಪಾರ್ಟ್ ಇದು ಆಗಿರುತ್ತೆ. ನೆಕ್ಸ್ಟ್ ಸಬ್ ಪ್ರೋಗ್ರಾಮ್ ಸೆಕ್ಷನ್. ಇದು ಇಲ್ಲಿ ನೋಡಿ ಗೈಸ್, ದ ಸಬ್ ಪ್ರೋಗ್ರಾಮ್ ಸೆಕ್ಷನ್ ಕಂಟೈನ್ಸ್ ಆಲ್ ದ ಯೂಸರ್ ಡಿಫೈನ್ ಫಂಕ್ಷನ್ ಸಬ್ ಪ್ರೋಗ್ರಾಮ್ ಸೆಕ್ಷನ್ ಅಂತ ಕರೀತಾರೆ. ಇದೆಲ್ಲ ದಿಸ್ ನೋಟ್ಸ್ ಇಸ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ ಗೈಸ್, ನೀವು ಅಲ್ಲಿ ಹೋಗಿ, ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ನ ಹಾಕಿರ್ತೀನಿ, ನೀವು ಈ ನೋಟ್ಸ್ ನ ಡೌನ್ಲೋಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫಂಕ್ಷನ್ 1, ಫಂಕ್ಷನ್ 2, ಫಂಕ್ಷನ್ n ವರೆಗೆ ಇದರಲ್ಲಿ ಮಾಡಬಹುದು. ಇದು ಸಬ್ ಪ್ರೋಗ್ರಾಮ್ ಸೆಕ್ಷನ್. ಏನೇನಿದೆ, ಡಾಕ್ಯುಮೆಂಟೇಶನ್ ಸೆಕ್ಷನ್, ಅದರಲ್ಲಿ 2 ಟೈಪ್ಸ್. 1 ಲೈನ್ ಅಂದ್ರೆ ಸಿಂಗಲ್ ಲೈನ್
ಸಿಂಗಲ್ ಲೈನ್ ಸೆಕ್ಷನ್ ಅಂಡ್ ಮಲ್ಟಿಪಲ್ ಲೈನ್ ಸೆಕ್ಷನ್, ಆಮೇಲೆ ಲಿಂಕ್ ಸೆಕ್ಷನ್, ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್, ಡೆಫಿನೇಷನ್ ಸೆಕ್ಷನ್, ಸಬ್ ಪ್ರೋಗ್ರಾಮ್ ಸೆಕ್ಷನ್. ನೆಕ್ಸ್ಟ್ ಏನಂದ್ರೆ 6 ಏನೋ ಇದೆ ಗೈಸ್, ಮೇನ್ ಫಂಕ್ಷನ್ 6 ಏನೋ ಇದೆ. ಇದಿಷ್ಟನ್ನ ನಾನು ನೆಕ್ಸ್ಟ್ ಕ್ಲಾಸ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿ ಟೋಕನ್ಸ್ ಮತ್ತೆ ವೇರಿಯೇಬಲ್ಸ್ ಎಲ್ಲನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್, ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಮಾಡಿ ಗೈಸ್. ನಾನು ವಿಡಿಯೋ ಹಾಕ್ತೀನಿ, ಮತ್ತೆ ನೋಟ್ಸ್ ಎಲ್ಲ ನನ್ನ ನೋಟ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋದಕ್ಕಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್.